ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ನಿನ್ನೆ ಅವ್ನ ಬರ್ತ್ಡೇ ಇತ್ತು ಅಂತ ಶಾರ್ಟ್ ವಿಡಿಯೋದಲ್ಲಿ ಡ್ರೆಸ್ಸು ಚಾಕ್ಲೇಟ್ ಕೊಟ್ಟಿದ್ದೇನೆ, ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಆ್ಯಂಡ್ ಈವ್ನಿಂಗ್ ಅವನಿಗೆ ಪಾಪ ಕೆಲಸ ಇದ್ದಿದ್ದರಿಂದ ನಾವು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ವೀಕೆಂಡ್ಗೆ ವೆಯ್ಟ್ ಮಾಡಬೇಕಾಗತ್ತೆ, ಹಸ್ಬೆಂಡ್ ಬಂದಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ವಿ. ಸೊ ಹಾಗೆ ನಾನು ಅವನಿಗೆ ಆರ್ಡರ್ ಮಾಡಿದ್ದೆ, ಫ್ರೆಂಚ್ ಫ್ರೈಸ್ ಎಲ್ಲ ತಿಂದು ಬೇಜಾರಾಗಿರುತ್ತೆ, ಚಾಟ್ಸ್ ಎಲ್ಲ ಅಂತ. ಈಸಿ ಬೈಟ್ಸಿಂದ ಫಿಶ್ ಪೆರಿ ಪೆರಿ ಮಸಾಲ ಅಂತ ಇದನ್ನು ಚೆನ್ನಾಗಿ ಕೋಟ್ ಮಾಡಿ ಪೆರಿ ಪೆರಿ ಮಸಾಲನ ಫ್ರೈ ಮಾಡಿಕೊಟ್ಟಿರ್ತಾರೆ. ಸೊ ಅದು ಒಳ್ಳೆಯದು ಮಕ್ಕಳಿಗೆ ಫಿಶ್ಶು ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಸೊ ಎಂಜಾಯ್ ಮಾಡಿ ತಿಂತಿದ್ದ. ಸೊ ಈಗ ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ 2, ಬೆಳ್ಳುಳ್ಳಿ 1 ಎಸಳು, ಕೊತ್ತಂಬರಿ ಸ್ವಲ್ಪ, ಇಷ್ಟು 5 ಪದಾರ್ಥನೂ ನಾನು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡು ನಾನು ಪ್ಲೇಟಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಹಾಗೆ ನೆಲ್ಲಿಕಾಯಿನ ಒಂದು 3-4 ತೊಗೊಂಡಿದ್ದೆ. ಸೊ ಏನು ತುಳಸಿ ಹಬ್ಬಕ್ಕೆ ಸಿಕ್ಕಿತ್ತು, ಶಾಪಿಂಗ್ ಮಾಡ್ಕೊಂಡು ತಂದಿದ್ವಿ, ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ. ಆರತಿ ಆದಮೇಲೆ 3-4 ಸಾಕು ರಸಮ್ ಮಾಡೋದಕ್ಕೆ. ಸೊ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಈ ಥರ ತರ್ತರಿಯಾಗಿ ರುಬ್ಕೊಂಡು ಇದನ್ನು ಇಟ್ಕೊಳ್ಬೇಕಾಗತ್ತೆ ರಸಮ್ ಪುಡಿ ಮಾಡ್ಕೊಳ್ಳೋಕ್ಕೆ, ರಸಮ್ ಮಾಡೋಕ್ಕೆ. ಹಾಗೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಏನು ಬೇಡ. ಹಾಗೆ ಕರಿಬೇವು ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಲ್ಲ, ನಾನು ಬ್ಯಾಡ್ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಿಲ್ಲಿ ಮತ್ತು ಪೆಪ್ಪರ್ ಎರಡೂ ಖಾರ ಇರೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ, ಎಸ್ಪೆಷಲಿ ಮಕ್ಕಳಿರೋರಿಗೆ. ನಮ್ಮಲ್ಲಿ ಖಾರ ತಿನ್ನೋದಿಲ್ಲ. ಹಾಗೆ ಹಿಂಗೆ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಈಗ ನೀರು ಹಾಕ್ಕೊಂಡು ಇದು ಒಂದು 5-10 ನಿಮಿಷ ಕುದ್ರೆ ರಸಮ್ ರೆಡಿ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಹುಣಸೆಹಣ್ಣು ಬೇಡ, ಯಾಕಂದರೆ ಅದು ಆಲ್ರೆಡಿ ಹುಳಿ ಇರುತ್ತೆ ಅಲ್ವಾ ನೆಲ್ಲಿಕಾಯಲ್ಲಿ. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ನಾನು ಯೂಟ್ಯೂಬಲ್ಲಿ ಕೂಡ ನೋಡ್ಕೊಂಡು ಟ್ರೈ ಮಾಡ್ತಾ ಇರ್ತೀನಿ, ಬಟ್ ನಮ್ಮ ಮನೆಗೆ ತಕ್ಕಂಗೆ ಹೇಗೆ ಬೇಕೋ ನಾವು ಅದನ್ನೇ ಹಾಗೆ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಸೊ ಬೆಲ್ಲ ಹಾಕಿ ನಾನು ರಸಮ್ ರೆಡಿ ಮಾಡಿಕೊಂಡೆ. ಈ ಕಡೆ ತೆಂಗಿನಕಾಯಿ, ಕೊತ್ತಂಬರಿ, ಉಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ ಹಾಕಿ, ಬೆಳ್ಳುಳ್ಳಿನೂ ಇಲ್ಲ ಶುಂಠಿ ಹಾಕ್ಕೋಬೋದು ಫ್ಲೇವರ್ಗೆ. ಇದಿಷ್ಟು ಹಾಕ್ಕೊಂಡು ಸಿಂಪಲ್ಲಾಗಿ ಪ್ಲೇನಾಗಿ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ ರಸಮ್ ರೆಡಿ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಈ ಕಡೆ ಹಪ್ಳ ಕೂಡ ಕರ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚಪಾತಿ ಕೂಡ ಕಲಿಸ್ಕೊಂಡಿದ್ದೆ, ಒಗ್ಗರಣೆ ಹಪ್ಳ ಹಾಕಿದ್ಮೇಲೆ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಬೆಟ್ಟದ ನೆಲ್ಲಿಕಾಯಿ 1-2 ಯೂಸ್ ಮಾಡಿದ್ದೆ ಅಷ್ಟೇ ನಾನು ಚಟ್ನಿಗೆ, ಖಾಲಿ ಮಾಡೋಣ ಅಂತ. ಜಾಸ್ತಿ ದಿನ ನೆನ್ನಿಟ್ಕೊಳ್ಳೋಕ್ಕಾಗಲ್ಲ, ಆಲ್ರೆಡಿ 3 ಡೇಸ್ ಆಗೋಗಿತ್ತು ತುಳಸಿ ಹಬ್ಬ ಮುಗಿದು. ಆ್ಯಂಡ್ ನೆನ್ನೆ ಕೂಡ ಏನು ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡಿದ್ದೆ ನಾನು. ಹಾಗೆ ಈಗ ಚಟ್ನಿ ರೆಡಿಯಾಗಿದೆ, ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಚಪಾತಿ ಕಲಿಸ್ಕೊಂಡಿದ್ದಂಥ ಬಾಣಲಿಗೆ ನೆನೆಯೇ. ಸೊ ಒಗ್ಗರಣೆ ಹಾಕ್ಕೊಂಡು ಈಗ ಊಟಕ್ಕೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ಅವ್ರಿಗೆ. ಇದನ್ನು ನೀವು ಕಾಂಬಿನೇಷನ್ನಾಗಿ ರಸಮ್ ಜೊತೆಗೂ ಕಲಿಸ್ಕೊಂಡು ತಿನ್ಬೋದು ಚಟ್ನಿನ, ಇಲ್ಲ ಚಪಾತಿ ಜೊತೆಗೆ ಸಪ್ರೇಟಾಗಿ ತಿಂತೀನಿ ಅಂದರೂ ಕೂಡ ತಿನ್ಬೋದು. ಸೊ ಖಾರ ಬೇಕೋ ಎಕ್ಸ್ಟ್ರಾ ಅಂದರೆ ಮನೆಯವ್ರಿಗೆ ಚಟ್ನಿ ಮಾಡಿಕೊಡ್ಬೋದು, ಮಕ್ಕಳಿಗೆ ಬೇಡ ಅಂದರೆ ಈ ಥರ ಬರೀ ಪ್ಲೇನ್ ರಸಮ್ ಮಾಡಿಕೊಡ್ಬೋದು, ತುಂಬ ಒಳ್ಳೆಯದು. ಆ್ಯಂಡ್ ಆಮ್ಲದಲ್ಲಿ ತುಂಬಾ ಹೈ ಪ್ರೋಟೀನ್, ವಿಟಮಿನ್ ಸಿ ಎಲ್ಲ ಇರುತ್ತೆ. ಸೊ ಅವರು ಯಾವ ಥರ ಕನ್ಸ್ಯೂಮ್ ಮಾಡ್ತಾರೋ ಆ ಥರ ಮಾಡಿಕೊಡಿ. ಹಾಗೆ ಗ್ರೌಂಡ್ನಟ್ ಲಡ್ಡು ಮತ್ತು ರವೆ ಉಂಡೆ ಮಾಡಿದ್ದೆ ನೆನ್ನೆ, ಟೈಮ್ ಸಿಕ್ತು ಅಂತ. ಎಲ್ಲೂ ಹೋಗೋಕ್ಕಾಗಲಿಲ್ವಲ್ಲ ಬರ್ತ್ಡೇಗೆ, ಅವ್ನಿಗೆ ಇದಾದರೂ ಕೊಡೋಣ ಅಂತ. ಅವ್ನ ಬಾಕ್ಸ್ಗೂ ಆಗುತ್ತೆ ಹಾಗೆ. ಸೊ ಅವ್ನು ತಿನ್ಕೊಂಡು ಹೊರಟ. ಸೊ ಬೆಳಗ್ಗೆ ಏನು ರೆಡಿ ಮಾಡಿ ಕಳಿಸಿದೆ ನೆನ್ನೆ ಇದೇ ಡ್ರೆಸ್ ಬರ್ತ್ಡೇಗೆ, ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದ. ಸೊ ಅದೆಲ್ಲ ಆದಮೇಲೆ ಬೆಳಗ್ಗೆ ಮಾಡಿದಂಥ ಚಿತ್ರಾನ್ನ ಕೂಡ ನೆಲ್ಲಿಕಾಯಿ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಜಾಸ್ತಿ ವಿಟಮಿನ್ ಸಿ ಇರುತ್ತೆ ಆ್ಯಂಡ್ ನಿಮಗೆ ಒಳ್ಳೆ ಆಹಾರ ಅದು. ಕಹಿ ಅಂತ ಎಷ್ಟೋ ಜನ ತಿನ್ನೋದಿಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಏನಾದರೂ ಒಂದು ಈ ಥರ 3 ಐಟಮ್ಸ್ ತೋರಿಸಿರೋ ಥರ ನೀವು ಮಾಡ್ಕೊಳ್ಬೋದು. ಹಾಗೆ ಮಾವಿನಕಾಯು ಅಷ್ಟೇ, ಈ 3 ನಾನು ಮಾಡೇ ಮಾಡ್ತೀನಿ ತೊಗೊಂಡು ಬಂದಾಗ. ಹಾಗೆ ಅವ್ರು ಹೊರಡುವಾಗ ಅವಳು ಬಾಯ್ ಮಾಡ್ತಾ ಇದ್ದಾಳೆ, ಅವಳಿಗೂ ಕೂಡ ಈಚೆ ಹೋಗಬೇಕು, ಅವ್ರಿಗೆ ಹೊರಟ್ರೆ ಸಾಕು ಅಂತ ಕಾಯ್ತಿರ್ತಾಳೆ ನಾನು ಹೋಗಬೇಕು ಅಂತ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.